ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಿಯಾಂಕಾ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಪ್ರಾಮಾಣಿಕತೆ ನಮಗೆ ಸ್ಫೂರ್ತಿ ಎಂದಿದ್ದಾರೆ ಪ್ರಿಯಾಂಕಾ. ತಮ್ಮ ವಿರೋಧಿಗಳಿಂದ ತೀವ್ರ ದಾಳಿಗೆ ಒಳಗಾಗಿದ್ರು ಕೂಡ ರಾಷ್ಟ್ರ ಸೇವೆಗೆ ದೃಢವಾಗಿ ನಿಂತಿದ್ರು ಪ್ರಿಯಾಂಕಾ ಸ್ಮರಿಸಿದ್ದಾರೆ. ಅವರು ನಿಜವಾದ ಸಮಾನತಾವಾದಿ, ಬುದ್ಧಿವಂತ, ರಾಜಕೀಯದ ಒರಟು ಜಗತ್ತಿನಲ್ಲಿ ಅವರೊಬ್ಬ ಸೌಮ್ಯ ವ್ಯಕ್ತಿ. ಇದು ಮನಮೋಹನ್ ಸಿಂಗ್ ನಿಧನಕ್ಕೆ ಪ್ರಿಯಾಂಕಾ ಅವರ ಸಂತಾಪ. ಆರ್ಥಿಕ ಕ್ರಾಂತಿಕಾರಿಯ ಸ್ಮರಣೆಯಾಗ್ತಾ ಇದೆ. ನಮಗೆ ಬೇಕಿರೋದು ನಾಗರಿಕತೆಗಳ ನಡುವಿನ ಸಂವಾದ ಅಂತಿದ್ರು ಮನಮೋಹನ್ ಸಿಂಗ್. ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿರುತ್ತೆ ಅದಕ್ಕೆ ಗೌರವನ ಕೊಡಬೇಕು. ಜೊತೆಗೆ ಏನು ವೈವಿಧ್ಯತೆ ಇದೆ ನಮ್ಮಲ್ಲಿ ಅದನ್ನು ಗೌರವಿಸಬೇಕು. ಸೋತವ ತನ್ನ ಕನಸುಗಳನ್ನ ಬಿಟ್ಕೊಟ್ಟವ. ಇದು ಮನಮೋಹನ್ ಸಿಂಗ್ ಅವರ ನುಡಿಗಳು. ಜೊತೆಗೆ ನಾನು ಏನಾಗಿದ್ದೇನೋ ಅದಕ್ಕೆ ವಿದ್ಯೆ ಕಾರಣ ಅಂತಿದ್ರು. ಅಂದ್ರೆ ಅವರ ಉನ್ನತ ಅಭ್ಯಾಸ ಏನಿದೆ, ವಿದ್ಯಾಭ್ಯಾಸ, ಅದು ಅವರನ್ನ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಮಾಜಿ ಸಚಿವರಾದಂತಹ ಆರ್.ವಿ. ದೇಶಪಾಂಡೆ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೇಶಪಾಂಡೆ ಅವ್ರ ನಮ್ಮ ಜೊತೆ ಇದ್ದಾರೆ. ದೇಶಪಾಂಡೆ ಅವರು ನಮಸ್ತೆ. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ, ಒಬ್ಬ ಆರ್ಥಿಕ ಕ್ರಾಂತಿಯ ಹರಿಕಾರನನ್ನ ಕಳ್ಕೊಂಡಿದ್ದೀವಿ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ ಅವ್ರನ್ನ? ಕೇವಲ ಆರ್ಥಿಕ ಇಡೀ ವಿಶ್ವದಲ್ಲಿ ಒಬ್ಬ ದೊಡ್ಡ ಆರ್ಥಿಕ ತಜ್ಞರು. ಇವತ್ತು ರಾಷ್ಟ್ರ ಬಹಳ ಪಾಪಗೊಂಡ ಮಹಾನ್ ವ್ಯಕ್ತಿಗೆ ಕಲ್ಪಿಸಿದೆ. ಸರಳ ಸ್ವಭಾವದವರು, ಅಧಿಕಾರದಲ್ಲಿ ಆಸೆ ಇಲ್ಲ, ಬುದ್ಧಿವಂತರು, ಆರ್ಥಿಕ ತಜ್ಞರು. ಜೀವನದಲ್ಲಿ ಅವರು ಮೊದಲೇ ಆರ್ಟಿಐ ಗವರ್ನರ್ ಆಗಿ ಜೀವನ ಪ್ರಾರಂಭ ಮಾಡಿದರು. ಅದರ ನಂತರ ಡೆಪ್ಯೂಟಿ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್ ಆದರು. ಅದರ ನಂತರ ಹಣಕಾಸು ಸಚಿವರಾದರು. ಅದರ ನಂತರ ಪ್ರಧಾನಮಂತ್ರಿಗಳು, 10 ವರ್ಷ ಪ್ರಧಾನಮಂತ್ರಿ. ಇವತ್ತು ಒಂದು ಕಪ್ಚುತಿ ಇಲ್ಲ ಮತ್ತು ಅರ್ಥವ್ಯವಸ್ಥೆ ಒಂದು ಕ್ರಾಂತಿಕಾರಿಯಾದ ಬದಲಾವಣೆ ತಂದು ಅವ್ರು ಯಾವಾಗ ಪ್ರಧಾನಮಂತ್ರಿ ಆದ್ರು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಸುಧಾರಿಸಿ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಆದರೆ 10 ವರ್ಷದಲ್ಲಿ ಭಾರತ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಕೇವಲ ಸುಧಾರಿಸಿಲ್ಲ, ರಾಷ್ಟ್ರೀಯ ಭಾರತ ರಾಷ್ಟ್ರಕ್ಕೆ ದೇಶದ ನಕ್ಷೆಯಲ್ಲಿ ಪುಟದಲ್ಲಿ ಒಂದು ಗೌರವದ ಸ್ಥಾನ ತಂದುಕೊಟ್ಟು ಒಬ್ಬ ಮಹಾನ್ ವ್ಯಕ್ತಿ. ಹಾಗಾಗಿ ಒಬ್ಬ ದೇವರು ಪ್ರೀತಿಸಿದ ವ್ಯಕ್ತಿಗೆ ನಾವು ಕಳ್ಕೊಂಡಿದ್ದೇವೆ. ರಾಷ್ಟ್ರಕ್ಕೆ ಬಹಳ ಹಾನಿಯಾಗಿದೆ. ವ್ಯಕ್ತಿಗತವಾಗಿ ನನಗೂ ಹಾನಿಯಾಗಿದೆ. ಯಾಕಂದ್ರೆ ವ್ಯಕ್ತಿಗತವಾಗಿ ಅವ್ರ ಪರಿಚಯ ಇತ್ತು. ಕೆಲವು ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆ ಭಾಗವಹಿಸಿದ್ದೇವೆ. ದೇಶಪಾಂಡೆ ಅವರೇ, ಕೊನೆ ಬಾರಿ ತಾವು ಅವರನ್ನ ಭೇಟಿಯಾದದ್ದು, ಆ ಸಂದರ್ಭದ ಮಾತುಕತೆ? ಕೊನೆ ಬಾರಿ ಭೇಟಿಯಾಗಿದ್ದು 6-7 ವರ್ಷ ಇದೆ. ಓಕೆ. ವ್ಯಕ್ತಿಯಾಗಿ ನಾವು ಮನಮೋಹನ್ ಸಿಂಗ್ ಅವರನ್ನು ತಾವು ಯಾವ ರೀತಿ ಸ್ಮರಿಸ್ತೀರಿ? ಒಬ್ಬ ಮಿತಭಾಷಿ, ಆದ್ರೆ ಅವರು ಮಾಡಿದಂತಹ ಸಾಧನೆ ಮಾತನಾಡುತ್ತೆ. ನೋಡಿ, ಈಗ ಮೊದಲೇದು ಚಾರಿತ್ರ್ಯ ಇತ್ತು. ಭ್ರಷ್ಟಾಚಾರ ನಿರ್ಮೂಲನೆ ಪ್ರಯತ್ನ ಮಾಡಿದ್ರು. ಮತ್ತೆ ಎಷ್ಟು ಸಿಂಪಲ್ ಮಾತು, ಎಷ್ಟು ಸಿಂಪಲ್ ಅವ್ರ ವಿಚಾರಧಾರೆ. ಕೇವಲ ದೇಶದ ಹಿತ ಕಡೆ ಇತ್ತು, ನಾ ಬೇರೆ ಕಡೆಯಲ್ಲಿ ಇದ್ದಿಲ್ಲ. 10 ವರ್ಷ ಪ್ರಧಾನಮಂತ್ರಿ ಆದ್ರೂ ಸಹ ಆ ಅಧಿಕಾರದ ಮೋಹ ಅವ್ರನ್ನ ಇದ್ದಿಲ್ಲ. ಹಾಗಾಗಿ ಇವತ್ತು ನನ್ನ ಕಾಣುತ್ತೆ ಈ ವಿಶ್ವದ ಇತಿಹಾಸದಲ್ಲಿ ಇಷ್ಟೊಂದು ಮಹಾನ್ ವ್ಯಕ್ತಿ ಆಗ್ತ ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ದೇಶದ ಪ್ರಧಾನಮಂತ್ರಿ ಆದ್ರೂ ಸಹ ತನ್ನ ಜೀವನದ ಕಾರ್ಯಕ್ಕೆ ಯಾವ ತರದ ಬದಲಾವಣೆ ಇಲ್ಲ. ಮತ್ತೆ ಯಾವಾಗಲೂ ನಗುಮುಖ. ಇದು ಬಹಳ ಮಹತ್ವ. ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಬಹಳ ಹರಿದು ಹೋಗಿತ್ತು, ಬಹಳ ಹಾಳಾಗಿತ್ತು.
ಇಂಥ ಪರಿಸ್ಥಿತಿ ಅವ್ರು ಭಾರತದ ಆರ್ಥಿಕ ವ್ಯವಸ್ಥೆ ಸುಧಾರಿಸಿ ಎಲ್ಲರ ಹೆಮ್ಮೆಗೆ ಪಾತ್ರ. ನೋಡಿ, ಇವತ್ತು ದೇಶದ ಪ್ರತಿಯೊಬ್ಬ ನಾಯಕರು ಅವ್ರಿಗೆ ಬೆಂಬಲಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷ ತಗೊಳ್ರಿ, JDS ಪಕ್ಷ ತಗೊಳ್ರಿ, ಕಾಂಗ್ರೆಸ್ ಪಕ್ಷ ತಗೊಳ್ರಿ, ಯಾರು ಸಹ ಅವ್ರ ಬಗ್ಗೆ ಒಂದು ಮಾತು ನಿಜ. ಮಾತಾಡ್ತಾ ಇದೆ. ಇದಕ್ಕೆ ಅವರ ಕಾರ್ಯ ನಿಜ ನಿಜ. ಎಸ್, ಪ್ರತಿಯೊಬ್ಬರು ಕೂಡ ಅವರ ಕೊಡುಗೆನ ಸ್ಮರಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ TV9 ಜೊತೆ ಮಾತನಾಡಿದ್ದಕ್ಕೆ.